ವೆಲ್ಕಮ್ ಟು ಪ್ಯೂರಿಟಿ ಕ್ಲಾರಿಟಿ ಇನ್ ಯೋಗ ಚಾನಲ್. ಮುದ್ರೆಗಳನ್ನ ಮಾಡೋಣ, ಮಾತ್ರೆಗಳನ್ನ ದೂರ ಇಡೋಣ ವಿಭಾಗಕ್ಕೆ ಸ್ವಾಗತ. ಈ ದಿನ ರನ್ನಿಂಗ್ ನೋಸ್ ಪ್ರಾಬ್ಲಮ್, ಅದಕ್ಕೆ ಒಂದು ವರ್ಮಾ ಪಾಯಿಂಟ್ ಹೇಳ್ಕೊಡ್ತೀನಿ. ವರ್ಮಾ ಪಾಯಿಂಟ್ ಅಂದರೆ ಅಗಸ್ತ್ಯ ಋಷಿಗಳದ್ದು. ಹೇಗೆ ಕೆಲವರಿಗೆ ಸಮ್ಮರ್ ಸೀಸನ್ ಆಗಲಿ ವಿಂಟರ್ ಸೀಸನ್ ಆಗಲಿ ಸೋರ್ತನೇ ಇರುತ್ತೆ. ಪಕ್ಕದಲ್ಲಿ ಒಂದು ಕರ್ಚಿಪ್ ಡಿಫಾಲ್ಟಾಗಿ ಇಟ್ಟಿರ್ತಾರೆ. ಅಕ್ಕಪಕ್ಕ ಇರೋರಿಗೆ ಒಂಥರ ಹಿಂಸೆ ಅದು. ಅದನ್ನು ನಿಲ್ಲಿಸೋದು ಹೇಗೆ? ಒಂದೇ ಪಾಯಿಂಟ್. ಏನು ಮಾಡೋದು? ಈಗ ಎರಡು ಗಾಡಿ ಇದೆ, ಬೆಂಡಿದೆ ಅಲ್ವಾ? ಇದನ್ನು ನೀವು ಎರಡು ಬೆರಳುಗಳಿಂದ ಹಿಂಗೆ ಇಟ್ಕೊಳ್ಳಿ, ಪ್ರೆಸ್ ಮಾಡಿ. ಕಾಣಿಸ್ತಾ ಇದೆಯಾ? ಪ್ರೆಸ್ ಮಾಡಿ. 10 ಕೌಂಟ್. 1 2 3 4 5 6 7 8 9 10 ಬಿಡಿ. ಮತ್ತೊಮ್ಮೆ 1 2 3 4 5 6 7 8 9 10 ಬಿಡಿ. ಮತ್ತೊಮ್ಮೆ 1 2 3 4 5 6 7 8 9 10 ಟೋಟಲಿ 30 ಸೆಕೆಂಡ್ಸ್. ಒಂದೇ ಟಚ್ಚಲ್ಲಿ ಸೋರೋದು ಕಮ್ಮಿ ಆಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ರನ್ನಿಂಗ್ ನೋಸ್ ಕಮ್ಮಿ ಆಗುತ್ತೆ, ಪ್ರಾಬ್ಲಮ್ ಸಾಲ್ವ್. ನೆಕ್ಸ್ಟ್, ಕೆಲವರಿಗೆ ಸ್ನೀಸಿಂಗ್, ಪರ್ಟಿಕ್ಯುಲರ್ಲಿ ಲೇಡೀಸ್ ಮಂಗಳವಾರ ಶುಕ್ರವಾರ ಹಬ್ಬದ ದಿನ ಸ್ನಾನ ಮಾಡಿ ಬರ್ತಾರೆ ತಲೆಗೆ. ಅವರಿಗೆ ಸ್ನೀಸಿಂಗ್ ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ, ಜೋರಾಗಿ ಬರ್ತಾ ಇರುತ್ತೆ. ಅದನ್ನು ನಿಲ್ಲಿಸೋದು ಹೇಗೆ? ಈಗ ಮಧ್ಯ ಬೆರಳಿಂದ ಮೂಗಿನ ತುದಿನ ಮೇಲಕ್ಕೆ ಎತ್ತಿ 30 ಸೆಕೆಂಡ್ಸ್ ನಿಲ್ಲಿಸಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 ಬಿಡಿ. ಈಗ ನೋಡಿ, 100% ಸ್ಟಾಪ್ ಆಗುತ್ತೆ. ಒಂದು ವೇಳೆ ಸ್ಟಾಪ್ ಆಗದೇ ಇದ್ದರೆ ಮತ್ತೊಮ್ಮೆ ಮಾಡಿ, ಸ್ವಲ್ಪ ಒಂದು 10 ನಿಮಿಷ ಬಿಟ್ಟು ಮಾಡಿ. ಖಂಡಿತ ಈ ಪ್ರಾಬ್ಲಮಿಂದ ಪಾರಾಗ್ತೀರ, ಇದು ಖಚಿತ. ಅಗಸ್ತ್ಯ ಋಷಿಗಳೇ ಶರಣ. ಈಗ ಮತ್ತೊಂದು, ವಿತೌಟ್ ಎನರ್ಜಿ ಲಾಸ್. ಬೆಳಗ್ಗೆ ನಾವು ಎದ್ದಾಗ ಎನರ್ಜೆಟಿಕ್ ಆಗಿ ಇರ್ತೀವಿ, ಆಫೀಸ್ಗೆ ಹೋಗಬೇಕಾದ್ರೆ ಭಾರಿ ಎನರ್ಜೆಟಿಕ್ ಆಗಿ. ಆದರೆ ಸಾಯಂಕಾಲ ಬರುವಾಗ ಅದೇ ಎನರ್ಜಿ ಇರೋಲ್ಲ. ಪರ್ಟಿಕ್ಯುಲರ್ಲಿ ಶಿಕ್ಷಕರು, ಟೀಚರ್ಸ್ ಪಾಪ ಎನರ್ಜೆಟಿಕ್ ಆಗಿ ಬರ್ತಾರೆ. ಅಲ್ಲಿ ಸ್ಟೂಡೆಂಟ್ಸ್ ಕೊಡುವ ತೊಂದರೆಯಿಂದ ಏನು ಕೂಗಿ 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 ಇವರಿಗೆ ಎನರ್ಜಿಟಿ ಕಮ್ಮಿ ಆಗಿರುತ್ತೆ. ಬರುವಾಗ ನೋಡಿ ಎನರ್ಜಿ ಕಮ್ಮಿ ಆಗಿರುತ್ತೆ. ಅದನ್ನು ನಾವು ಕಂಟ್ರೋಲ್ ಮಾಡೋದು ಹೇಗೆ? ಬೆಳಗ್ಗೆ ಏನು ಎನರ್ಜಿ ಇತ್ತೋ ಅದೇ ಎನರ್ಜಿ ಕೊನೆ ತನಕ ಇರಬೇಕು. ಅದಕ್ಕೆ ಒಂದು 4 ಮುದ್ರೆ, 4 ಮುದ್ರಾಸ್ ಹೇಳ್ಕೊಡ್ತೀನಿ. ಅದೇ ಕ್ರಮದಲ್ಲಿ ಈಚ್ 5 ಮಿನಿಟ್ಸ್, ಟೋಟಲಿ 20 ಮಿನಿಟ್ಸ್ ಮಾಡಿ. ಹೇಗೆ? ಫಸ್ಟ್ ಪೃಥ್ವಿ ಮುದ್ರೆ, ಉಂಗುರ ಬೆರಳನ್ನ ಟಚ್ ಮಾಡಿ, ಬಾಕಿ ಮಧ್ಯ ಬೆರಳು, ತೋರು ಬೆರಳು, ಕಿರು ಬೆರಳನ್ನು ಹಾಗೆಯೇ ಬಿಡಿ. ನೇರವಾಗಿ ಇಟ್ಕೊಳ್ಳಿ. 5 ಮಿನಿಟ್ಸ್ ಮಾಡಿ. ಒಂದು ಅಲಾರಮ್ ಇಟ್ಕೊಳ್ಳಿ, ಈಚ್ 5 ಮಿನಿಟ್ಸ್ ಕಟ್ ಆಗುತ್ತೆ ಅದು. ನೆಕ್ಸ್ಟ್ ಅನದರ್ 5 ಮಿನಿಟ್ಸ್. ಯಾವ ಮುದ್ರೆ? ವಾತನಾಶ ಮುದ್ರೆ. ಈ 3 ದೋಷಗಳಲ್ಲಿ ವಾತ ಪಿತ್ತ ಕಫ, ಈ 3 ದೋಷಗಳಲ್ಲಿ ವಾತ ದೋಷ, ರಾತ್ರಿ ನಾವು ಏನೇನೋ ಆಹಾರ ಸೇವನೆ ಮಾಡಿರ್ತೀವಿ, ಆ ಆಹಾರದಿಂದ
ವಾತ ದೋಷ ಜಾಸ್ತಿ ಆಗಿರುತ್ತೆ. ಅದನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು? ಈ ವಾತನಾಶ ಮುದ್ರೆ ಹೇಗೆ? ತೋರು ಬೆರಳು ಮಧ್ಯ ಬೆರಳನ್ನು ಹೆಬ್ಬೆರಳು ಅಡಿಯಲ್ಲಿಡಿ, ಎರಡು ಕೈಯಲ್ಲಿ ಇಟ್ಕೊಳ್ಳಿ. ಇದು ವಾತನಾಶ ಮುದ್ರೆ, ವಾತ ದೋಷವನ್ನು ನಾಶ ಮಾಡುತ್ತೆ. 5 ಮಿನಿಟ್ಸ್ ಮಾಡಿ. ತದನಂತರ 3ನೇ ಮುದ್ರೆ ಯಾವುದು? ಪ್ರಾಣ ಮುದ್ರೆ. ಪ್ರಾಣ ಮುದ್ರೆ ಎಂದರೆ ಪ್ರಾಣಶಕ್ತಿ ಇಡೀ ನಮ್ಮ ದೇಹದಲ್ಲಿ ವ್ಯಾಪಿಸ್ತಾನೇ ಇರಬೇಕು. ಕಡಿಮೆ ಆದರೆ ಅಲ್ಲಿ ಸಮಸ್ಯೆಗಳು. ಈಗ ಲಿವರಿಂದ ಬ್ಲಡ್ ಹಾರ್ಟ್ಗೆ ಫ್ಲೋ ಆಗಬೇಕಾದ್ರೆ ಪ್ರಾಣಶಕ್ತಿ ಬೇಕೇ ಬೇಕು. ಆ ರೀತಿಯಾಗಿ ಪ್ರಾಣಶಕ್ತಿ ಇಡೀ ನಮ್ಮ ದೇಹದಲ್ಲಿ ವ್ಯಾಪಿಸ್ತಾನೇ ಇರಬೇಕು. ಎಲ್ಲಾದರೂ ತಡೆಯಾದರೆ ಅಲ್ಲಿ ಸಮಸ್ಯೆಗಳು. ಅದಕ್ಕೆ ಈ ಪ್ರಾಣ ಮುದ್ರೆ 5 ಮಿನಿಟ್ಸ್. ಹೇಗೆ ನೋಡ್ಕೊಳ್ಳಿ. ಉಂಗುರ ಬೆರಳು, ಕಿರು ಬೆರಳು ಇಟ್ಕೊಳ್ಳಿ. ಫೈವ್ ಮಿನಿಟ್ಸ್. 4th ಒನ್ ಬಹಳ ಮುಖ್ಯವಾದದ್ದು, ವಿಶೇಷವಾದದ್ದು. ಯಾಕೆಂದರೆ ನಾವು ಒಂದು ಮುದ್ರೆನ 2 ಕೈಯಲ್ಲಿ ಒಂದೇ ಮುದ್ರೆ ಇಟ್ಕೊಳ್ತೀವಿ. ಇಲ್ಲಿ 2 ಕೈಯಲ್ಲಿ 2 ಮುದ್ರೆಗಳು. ಎಡಗೈ ಪ್ರಾಣ ಮುದ್ರೆ ಆಲ್ರೆಡಿ ನಿಮಗೆ ಪರಿಚಯ ಆಗಿದೆ. ಇದು ಎಡಗೈಯಲ್ಲಿ ಪ್ರಾಣ ಮುದ್ರೆ ಇಟ್ಕೊಳ್ಳಿ. ಬಲಗೈಯಲ್ಲಿ ಅಪಾನ ಮುದ್ರೆ, ಮಧ್ಯ ಬೆರಳು ಉಂಗುರ ಬೆರಳು ಟಚ್ ಮಾಡಿ, ತೋರು ಬೆರಳು ಕಿರು ಬೆರಳನ್ನು ಬಿಡಿ. ಅಪಾನ ಮುದ್ರೆ ಇಟ್ಕೊಳ್ಳಿ. 5 ಮಿನಿಟ್ಸ್.